ಹಾಯ್ ಹಲೋ ನಮಸ್ಕಾರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಮೂಗಲ್ಲಿ ಬ್ಲೀಡಿಂಗ್ ಆದಾಗ ಪ್ರಥಮ ಚಿಕಿತ್ಸೆ ಯಾವ ಥರ ಮಾಡೋದು ಅಂತ ಫಸ್ಟ್ ಏಡ್ ಯಾವ ಥರ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಇವಾಗ ನಿಮಗೆ ಎಲ್ಲಾದರೂ ಹೋದಾಗ ಸಡನ್ನಾಗಿ ಮೂಗಲ್ಲಿ ಬ್ಲೀಡ್ ಆಗ್ತಾ ಇದೆ ಅಂದಾಗ ಯಾವ ಕಾರಣದಿಂದ ಆಗುತ್ತೆ ಅಂದರೆ ಕೆಲವು ಟೈಮಲ್ಲಿ ಹೈ ಬಿ ಪಿ ಆದಾಗಲೂ ಆಗ್ಬೋದು. ಇನ್ನೂ ಎಕ್ಸ್ಟ್ರಾ ಕಂಡೀಷನ್ಗಳು ಸ್ಟಾಟಸ್ ಇದ್ರೂ ಒಂದು ಎಪಿಸೋಡ್ಸ್ ಆಗುತ್ತೆ. ಇವಾಗ ಯಾವ್ಯಾವುದೋ ಕಾರಣದಿಂದನೂ ನೋಸಲ್ಲಿ ಬ್ಲೀಡಿಂಗ್ ಆಗುತ್ತೆ. ಆವಾಗ ಯಾವ ಥರ ಮಾಡಬೇಕಪ್ಪ ನಾವು ಫಸ್ಟ್ ಏಡ್ ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದೆ ನಿಮಗೆ ನೋಸಲ್ಲಿ ಅಂದಾಗ ಕೆಲವ್ರು ಏನು ಮಾಡ್ತಾರೆ, ತಲೆನೇ ಮೇಲೆ ಎತ್ಬಿಟ್ರೆ ಅದು ಬ್ಲೀಡಿಂಗ್ ಏನು ಮಾಡುತ್ತೆ, ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ತಲೆನ ಮೇಲಕ್ಕೆ ಎತ್ತಬಾರ್ದು. ನಿಮ್ಮ ಬ್ಲೀಡಿಂಗ್ ಔಟ್ ಸೈಡ್ ಬರೋಂಥ ಬ್ಲೀಡಿಂಗ್ ಏನು ಮಾಡುತ್ತೆ, ಇನ್ಸೈಡ್ ಹೋಗುತ್ತೆ. ಇನ್ಸೈಡ್ ಹೋಗಿ ಗಂಟ್ಲಲ್ಲಿ ಚೋಕಿಂಗ್ ಆಗುವಂಥ ಒಂದು ಸಿಚುವೇಶನ್ ಇರುತ್ತೆ. ಆ ಕ್ಲೋಟು ಒಳಗಡೆ ಹೋಗಿ ಬ್ಲೀಡಿಂಗ್ ಏನು ಮಾಡುತ್ತೆ, ಕ್ಲೋಟ್ ಆಗಿ ಉಸಿರಾಡೋಕ್ಕೆ ತೊಂದರೆ ಆಗಿ ಸಾಯುವಂಥ ಪರಿಸ್ಥಿತಿನೂ ಕೂಡ ಸಂಭವಿಸ್ಬೋದು. ಆ ಥರ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬಾರ್ದು. ಫಸ್ಟು ಬ್ಲೀಡಿಂಗ್ ಆದ ತಕ್ಷಣ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ನಿಮ್ಮ ಒಂದು 2 ಫಿಂಗರ್ನ, ತಮ್ಮ ಫಿಂಗರ್ ಮತ್ತು ಈ ಫಿಂಗರ್ನ ಯೂಸ್ ಮಾಡಿಬಿಟ್ಟು ನೋಸ್ನ ಟೂ ಮಿನಿಟ್ಸ್ ಈ ಥರ ಪಿಂಚ್ ಮಾಡಬೇಕಾಗುತ್ತೆ. ಪಿಂಚ್ ಮಾಡಿ ಆದಮೇಲೆ 2 ಮಿನಿಟ್ಸ್ಗೆ ಒಂದ್ಸರಿ ನೀವು ಕೆಳಗಡೆ ತಲೆನ ಬೆಂಡ್ ಮಾಡಿಬಿಟ್ಟು ಟೂ ಮಿನಿಟ್ಸ್ ಈ ಥರ ಪಿಂಚ್ ಮಾಡಬೇಕು. ಅದು 2 ಮಿನಿಟ್ಸ್ ಆದ ತಕ್ಷಣ ಮತ್ತೆ ಓಪನ್ ಮಾಡಬೇಕು, ಮತ್ತೆ ಕ್ಯೂಚ್ ಮಾಡಬೇಕು. ಈ ಥರ ಒಂದು 15 ಸೆಕೆಂಡ್ವರೆಗೂ ನೀವು ನೋಡಬೇಕಾಗುತ್ತೆ. ಸ್ಟಿಲ್ ಅದು ಬ್ಲೀಡಿಂಗ್ ಆಗ್ತಾನೇ ಇದೆ, ಅದು ಕಂಪ್ಲೀಟಾಗಿ ಸ್ಟಾಪ್ ಆಗ್ತಾ ಇಲ್ಲ, ಬ್ಲೀಡಿಂಗ್ ಆಗ್ತಾ ಇರೋದು ಅಂತಂದಾಗ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಿಯರೆಸ್ಟ್ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಕಾಲ್ ಮಾಡಿಬಿಟ್ಟು ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ಹೋಗಿ ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ನ ತಗೋಬೇಕಾಗುತ್ತೆ. ನನ್ನ ಒಂದು ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ, ಇನ್ನೂ ನೆಚ್ಚಿನ ವಿಷಯ ನಿಮಗೆ ಬೇಕಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.